ವ್ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ ಹೇಳ್ತಾ ನಾನು ಸ್ಮಿತಾ ಆಚಾರ್ಯ. ಇದು ನನ್ನ ವ್ಲಾಗ್. ಓಕೆ, ಇವತ್ತು ನಾವು ಹೋಗ್ತಾ ಇದ್ದೀವಿ ರಿಲಯನ್ಸ್ ಮಾರ್ಟಿಗೆ. ಮನೆ ಹತ್ರನೇ ಸ್ವಲ್ಪ ಸಾಮಾನೆಲ್ಲ ತೊಗೊಳ್ಳೋದಕ್ಕೆ ಇತ್ತು. ಎಷ್ಟು ಕಮ್ಮಿ ಅಂತಂದರೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅಲ್ವಾ. ಜಾಸ್ತಿಯಾಗಿ ನನಗೆ ಬೇಕಾಗಿದ್ದು ಬಟ್ಟೆದು ಲಿಕ್ವಿಡ್ ಮತ್ತು ಪಾತ್ರೆ ತೊಳೆಯೋ ಲಿಕ್ವಿಡ್ ಮತ್ತು ಫ್ಲೋರ್ ಒರೆಸೋದು ಲಿಕ್ವಿಡ್ ಅದೇ ಎಲ್ಲ ಬೇಕಾಗಿತ್ತು. ಮತ್ತು ಅಕ್ಕಿ ಬೇಕಾಗಿತ್ತು, ಊಟದ ಅಕ್ಕಿ ಬೇಕಾಗಿತ್ತು. ಹಾಗಾಗಿ ಹೋಗ್ತಾ ಇದ್ದೀವಿ ಇವಾಗ. ಬಿಕಾಸ್ ಇಲ್ಲಿ ಅಹಮದಾಬಾದಲ್ಲಿ ಏನಪ್ಪ ಅಂತಂದರೆ ನಮ್ಮ ಊರ ಕಡೆ ಸಿಗೋ ಥರ ಅನ್ನ ಸಿಗಲ್ಲ. ಆ್ಯಂಡ್ ಮತ್ತು ಇವರಿಗೆ ಟಿಫಿನ್ ಬಾಕ್ಸಿಗೆ ಎಲ್ಲ ಅನ್ನನೇ ಕೊಡೋದ್ರಿಂದ ನಮಗೆ ರೈಸ್ ತುಂಬಾ ಬೇಕಾಗತ್ತೆ. ಆ್ಯಂಡ್ ನಾವು ಬಂದಿದ್ದು ಯಾವುದಕ್ಕೆ, ಇಲ್ಲಿ ನಾವು ಮಾಡ್ತಾ ಇರೋದು ಯಾವುದು ನೋಡಿ ಎಲ್ಲರ ಥರನೂ ಹಾಗೆ ಅಲ್ವಾ. ಫಸ್ಟ್ ಎಂಟ್ರಲ್ಲೇ ನಮಗೆ ಈ ಥರ ಸೋಪ್ಗಳೆಲ್ಲ ಸಿಕ್ಕಿದ್ವು ಬೇಕಾಗುತ್ತಾ ಅಂತ. ಬಟ್ ಮನೇಲಿ ಆಲ್ರೆಡಿ ಸ್ಟಾಕ್ ಇತ್ತು, ಆದರೂ ಕೂಡ ನಾವು ನೋಡ್ತಾ ಇದ್ವಿ. ಬಟ್ ಆಲ್ರೆಡಿ ಇದ್ದಿದ್ದರಿಂದ ನಾವು ತೊಗೊಳ್ಳೋದಕ್ಕೆ ಹೋಗಲಿಲ್ಲ. ಆ್ಯಂಡ್ ಒಳ್ಳೆ ಡಿಸ್ಕೌಂಟಲ್ಲೇ ಇತ್ತು, ಹಾಗಾಗಿ ನೋಡ್ತಾ ಇದ್ವಿ. ಆ್ಯಂಡ್ ಮತ್ತು ಶ್ಯಾಂಪೂ ಮತ್ತು ಕಂಡೀಷ್ನರ್ ಈ ಥರದ್ದೆಲ್ಲ ಬೇಕಾಗಿತ್ತು, ಹಾಗೆ ತೊಗೊಳ್ಳೋದಕ್ಕೆ ಬಂದಿದ್ದೀವಿ. ಆ್ಯಂಡ್ ರಿಲಯನ್ಸ್ ಸ್ವಲ್ಪ ಚೆನ್ನಾಗೇ ಇರುತ್ತೆ, ಡಿಮಾರ್ಟ್ ಥರನೇ ಪ್ರಾಡಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಸರ್ತಿ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಇಲ್ಲಿ. ಹಾಗಾಗಿ ನಾವು ಜಾಸ್ತಿಯಾಗಿ ಯಾಕಂದರೆ ಮೊದಲು ಬಿಗ್ ಬಜಾರ್ ಅಂತ ಇರ್ತಿತ್ತಲ್ವ, ಆವಾಗ ನಮಗೆಲ್ಲ ತುಂಬ ಈಸಿ ಆಗ್ತಾಯಿತ್ತು. ಬಾಂಬೆಲಿ ಇರಬೇಕಾದ್ರೆ ನಾವು ಬಿಗ್ ಬಜಾರಿಗೆ ಹೋಗಿ ಎಲ್ಲ ಈ ಥರನೇ ಸಾಮಾನೆಲ್ಲ ತೊಗೊಂಡು ಬಂದು ಸ್ಟಾಕ್ ಮಾಡಿ ಇಟ್ಕೊಳ್ತಾ ಇದ್ವಿ. ಬಿಕಾಸ್ ಸ್ವಲ್ಪ ಜಾಸ್ತಿ ಹೆವಿ ಐಟಮ್ ಎಲ್ಲ ತೊಗೊಂಡ್ರೆ, ಅಂದರೆ ಬಟ್ಟೆ ಒಗೆಯೋ ಲಿಕ್ವಿಡ್ ಎಲ್ಲ ಇರುತ್ತಲ್ವ, ಅದೆಲ್ಲ ಸ್ವಲ್ಪ 3 ಲೀಟ್ರು ಆ ಥರದ್ದೆಲ್ಲ ತೊಗೊಂಡ್ರೆ ಸ್ವಲ್ಪ ಡಿಸ್ಕೌಂಟಲ್ಲಿ ಸಿಗುತ್ತೆ ಅಂತ. ಹಾಗಾಗಿ ನಮಗೆ ಒಂದೇ ಸತಿ ಆಗೋಗುತ್ತೆ ಅಂತ ಹಾಗೆ ಮಾಡಿ ನಾವು ತೊಗೊಂಡು ಬರ್ತಾಯಿದ್ವಿ. ಅದೇ ಅಭ್ಯಾಸ ಇಲ್ಲಿ ಕೂಡ ಆಗಿ ಹೋಗಿದೆ. ಸೊ ಇಲ್ಲಿ ಅಷ್ಟೊಂದು ನನಗೆ ಡಿಮಾರ್ಟ್ ಮತ್ತು ರಿಲಯನ್ಸಿಗೆಲ್ಲ ಹೋಗೋದಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಬಿಕಾಸ್ ಅಷ್ಟು ದೊಡ್ಡದು ಕೂಡ ಇರಲ್ಲ ಬಾಂಬೆ ಥರ, ಮತ್ತು ಚಿಕ್ಕ ಸೂಪರ್ ಮಾರ್ಕೆಟ್ ಥರನೇ ಸ್ಟಾಕ್ ಇರುತ್ತೆ. ಹಾಗಾಗಿ ನಾರ್ಮಲಾಗಿ ಏನು ಬೇಕು ಅಲ್ವಾ ಅದನ್ನು ನಾನು ಜಾಸ್ತಿಯಾಗಿ ಸ್ವಿಗ್ಗಿಯಲ್ಲೇ ಆರ್ಡರ್ ಮಾಡಿ ಬಿಡ್ತೀನಿ. ಬಟ್ ಇವತ್ತು ಸ್ವಲ್ಪ ಹೊರಗಡೆ ಹೋಗಿ ಬರೋಣ, ಮನೆಯಲ್ಲೇ ಕೂತಿರ್ತೀಯ ಅಲ್ವಾ ಅಂತ ಕರ್ಕೊಂಡು ಹೋದ್ರು ಇವರು. ಆ್ಯಂಡ್ ಹೌದು, ನಾನು ಒಬ್ಬಳೇ ಹೊರಗಡೆ ಹೋಗೋದು ತುಂಬಾ ಕಮ್ಮಿ. ಹಸ್ಬೆಂಡ್ ಜೊತೆಗೆ ಹೋಗೋದು, ಇಲ್ಲ ನನಗೆ ತುಂಬ ಅಗತ್ಯ ಇದ್ದರೆ ಮಾತ್ರ ನಾನು ಹೋಗ್ತೀನಿ. ದಿನಾಲೂ ಹೊರಗಡೆ ಹೋಗೋ ಅಭ್ಯಾಸ ಇಲ್ಲ. ಮತ್ತು ಮಕ್ಕಳ ಟ್ಯೂಷನಿಗೆ ಬಿಡೋದಕ್ಕೆ ಹೋಗ್ತೀನಿ, ಕರ್ಕೊಂಡು ಬರೋದಕ್ಕೂ ಕೂಡ ಇವರು ಬಂದಿರ್ತಾರೆ ಅವಾಗ. ಹಾಗಾಗಿ ತುಂಬ ಕಮ್ಮಿ ಮನೆಯಿಂದ ಹೊರಗಡೆ ಹೋಗೋದು ವೀಕ್ ಡೇಸಲ್ಲಿ. ವೀಕೆಂಡಲ್ಲಿ ಇವ್ರ ಜೊತೆನೇ ಹೋಗ್ತೀನಿ. ಹಾಗಾಗಿ ಸ್ವಲ್ಪ ಕರ್ಕೊಂಡು ಬಂದರು. ಇಲ್ಲಿ ನಾವು ತೆಂಗಿನಕಾಯಿ ಎಲ್ಲ ತೊಗೊಂಡಿದ್ವಿ. ಬಿಕಾಸ್ ಇಲ್ಲಿ ನಮಗೆ ನಾರ್ಮಲ್ ಶಾಪ್ಗಳಲ್ಲಿ ತೆಂಗಿನಕಾಯಿ ಅಷ್ಟೊಂದು ಒಳ್ಳೆಯದು ಸಿಗೋದಿಲ್ಲ. ಒಂದೊಂದು ಸತಿ ಸಿಗುತ್ತೆ, ಒಂದೊಂದು ಸತಿ ಸಿಗೋದಿಲ್ಲ. ಸೊ ನಾನು ಈ ತೆಂಗಿನಕಾಯಿ ಪೌಡರ್ ಬರುತ್ತಲ್ವ, ಕೊಕೊನಟ್ ಪೌಡರ್, ಅದನ್ನು ಯೂಸ್ ಮಾಡ್ತೀನಿ ಯಾವಾಗಲೂ. ಈ ಥರ ಫ್ರೆಶ್ ಆಗಿ ತೆಂಗಿನಕಾಯಿ ತೊಗೊಳ್ಳೋದು ತುಂಬ ಕಮ್ಮಿ. ಯಾಕಪ್ಪ ಅಂತಂದರೆ ತಂದು 2-3 ದಿನಕ್ಕೆ ಅದು ಹಾಳಾಗಿರುತ್ತೆ, ಚೆನ್ನಾಗಿ ಕೂಡ ಇರೋದಿಲ್ಲ. ಇಲ್ಲಿ ಕ್ವಾಲಿಟಿ ಅಷ್ಟೊಂದು ಒಳ್ಳೆಯದಿಲ್ಲ ತೆಂಗಿನಕಾಯಿದೆಲ್ಲ. ಸೊ ಹಾಗಾಗಿ ಸ್ವಲ್ಪ ಹೆದರಿಕೆನೇ ತೊಗೊಳ್ಳೋದಕ್ಕೆ. ಮತ್ತು ನೋಡಿ ಈ ಥರದ್ದೆಲ್ಲ ಸಾಮಾನೆಲ್ಲ ತೊಗೊಂಡಿದ್ದೀನಿ. ಇನ್ನು ಆಯಿತು, ರೈಸ್ ಒಂದು ತೊಗೊಳ್ಬೇಕು. ಇವರು ರೈಸನ್ನು ಪ್ಯಾಕ್ ಮಾಡಿ ತೊಗೊಂಡು ಬರೋದಕ್ಕೆ ಹೋಗಿದ್ರು. ಮತ್ತು ಸಂಜೆ ಟೈಮಲ್ಲಿ ಆಫೀಸಲ್ಲಿ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಏನಾದರೂ ಬೇಕು ಅಂತ ನೋಡ್ತಾ ಇದ್ದಾರೆ. ಹೆಲ್ದಿಯಾಗಿ ಯಾವುದು ಕೂಡ ತಿನ್ನೋದಕ್ಕೆ ಇನ್ನೂ ಆಫೀಸಲ್ಲಿ ಅಭ್ಯಾಸ ಆಗಲಿಲ್ಲ ಅವರಿಗೆ. ಮನೇಲಿದ್ದರೆ ನಾನು ಅವರಿಗೆ ಕೊಡೋದಿಲ್ಲ ಈ ಥರದ್ದೆಲ್ಲ. ಆ್ಯಂಡ್ ಈಗ ನಾವು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಬಂದು ದಾರಿಯಲ್ಲೇ ನಮಗೆ ಸ್ವಲ್ಪ ಬಿರುಗಾಳಿ ಎಲ್ಲ ಸ್ಟಾರ್ಟ್ ಆಗಿತ್ತು, ಮಿಂಚೋದು ಗುಡುಗೋದು ಎಲ್ಲ ಸ್ಟಾರ್ಟ್ ಆಗಿತ್ತು. ಮತ್ತು ಇವರು ಸ್ನ್ಯಾಕ್ಸನ್ನು ತೊಗೊಂಡು ಬರ್ತೀನಿ ಅಂತ ಒಂದು ಕಡೆ ಫ್ರೆಶ್ ಆಗಿ ಕಚೋರಿ ಅದೆಲ್ಲ ಮಾಡಿ ಕೊಡ್ತಾರೆ. ಸೊ ಅಲ್ಲಿ ತೊಗೊಂಡು ಸೀದಾ ಮನೆಗೆ ಬಂತು. ಆ್ಯಂಡ್ ತುಂಬ ಮಳೆ ಬಂತು ನೋಡಿ. ತುಂಬ ಗಾಳಿಯೆಲ್ಲ ತುಂಬ ಇತ್ತು, ಗುಡುಗು ಮಿಂಚು ಎಲ್ಲ ತುಂಬ ಬರ್ತಾಯಿತ್ತು. ಕಡೆಗೂ ಅಹಮದಾಬಾದಲ್ಲಿ ಮಳೆರಾಯ ಬಂದುಬಿಟ್ರು, ವರುಣದೇವನ ಕೃಪೆ ಆಯಿತು ಅಂತ. ಸ್ವಲ್ಪನೇ ಮಳೆ ಬಂದಿತ್ತು, 5 ನಿಮಿಷ. ಬಟ್ ತಂಪಾಗಿ ಗಾಳಿ ಎಲ್ಲ ಬರ್ತಾಯಿತ್ತು, ತುಂಬ ಚೆನ್ನಾಗಿ ಆಗ್ತಾಯಿತ್ತು ನನಗೆ. ಆ್ಯಂಡ್ ಊಟ ಗೀಟ ಎಲ್ಲ ಮಾಡಿ ಇವಾಗ ಕ್ರಿಕೆಟ್ ಮ್ಯಾಚ್ ನೋಡೋದಕ್ಕೆ ಕೂತ್ಕೊಂಡಿದ್ದೀವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.
ವರ್ಷ ಬರ್ತೀನಿ ಹರೀಶ್ ಬರೀಶ್